ಉತ್ಸವಗಳ ನಾಡು ಉಡುಪಿಯಲ್ಲಿ ಮಕರ ಸಂಕ್ರಾಂತಿಯ ಸಂಭ್ರಮ ಮುಗಿಲು ಮುಟ್ಟಿದೆ. ಶಿರೂರು ಪರ್ಯಾಯದ ಹೊಸ್ತಿಲಲ್ಲಿ ಮಕರ ಸಂಕ್ರಾಂತಿಯ 3 ತೇರಿನ ಉತ್ಸವ ಅದ್ದೂರಿಯಾಗಿ ನಡೆದಿದೆ. 3 ತೇರಿನ ಉತ್ಸವದ ಹಿನ್ನೆಲೆ ಲಕ್ಷಾಂತರ ಜನ ಉಡುಪಿಗೆ ಭೇಟಿ ನೀಡುತ್ತಾ ಇದ್ದು ಪ್ರತಿದಿನ ನಡೆಯುವ ರಥೋತ್ಸವದಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಕೃಷ್ಣನನ್ನ ಪ್ರತಿಷ್ಠಾಪಿಸಿದ ದಿನದ ಪ್ರಯುಕ್ತ ನಡೆದ 3 ತೇರಿನ ಉತ್ಸವ ನೋಡುಗರ ಕಣ್ಮನ ಸೆಳೆದಿದೆ. ಉಡುಪಿಯಲ್ಲಿ ಈಗ ಒಟ್ಟು ಸಂಭ್ರಮದ ವಾತಾವರಣ. ಕೃಷ್ಣನನ್ನು ಪ್ರತಿಷ್ಠಾಪಿಸಿದ ದಿನ ಮಕರ ಸಂಕ್ರಾಂತಿ. ನಾಡಿನ ಎಲ್ಲ ಕಡೆ ಗುರುವಾರದ ದಿನ ಮಕರ ಸಂಕ್ರಾಂತಿ ಆದರೆ ಉಡುಪಿಯಲ್ಲಿ ಬುಧವಾರದ ದಿನವೇ ಅಂದರೆ ರಾತ್ರಿಯ ಮಹೋತ್ಸವ ನಡೆಯುವ ದೃಷ್ಟಿಯಿಂದ ಈ ದಿನವೇ ಒಂದು ಮಕರ ಸಂಕ್ರಾಂತಿಯ ಸಂಭ್ರಮವನ್ನು ನಾವಿಲ್ಲಿ ನೋಡ್ಬೋದು. ಉಡುಪಿಯ ವಿಶೇಷ ಏನಂದರೆ ಉಡುಪಿಯ ಕೃಷ್ಣನನ್ನು ಉತ್ಸವ ಪ್ರಿಯ ಅಂತ ಕರೀತಾರೆ. ಸೊ ಆ ದೃಷ್ಟಿಯಿಂದ ಇಲ್ಲಿ ಬಹು ವಿಧದ ರಥೋತ್ಸವಗಳು ನಡೆಯುವುದನ್ನು ನಾವು ನೋಡ್ತೇವೆ. ಅದರಲ್ಲಿ ಅತಿ ದೊಡ್ಡ ರಥೋತ್ಸವ ಮಕರ ಸಂಕ್ರಾಂತಿಯ ದಿನ ನಡೆಯುವಂಥ 3 ತೇರಿನ ಉತ್ಸವ. ಆ ಉತ್ಸವದ ದೃಶ್ಯಾವಳಿಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಂದರೆ 3 ರಥಗಳು, ಬ್ರಹ್ಮರಥ, ಮಹಾಪೂಜಾ ರಥ ಮತ್ತು ಗರುಡ ರಥ. ಈ ರಥದಲ್ಲಿ ಕೃಷ್ಣ ಮುಖ್ಯಪ್ರಾಣ ಚಂದ್ರಮೌಳೀಶ್ವರ ಅನಂತೇಶ್ವರ ದೇವರನ್ನು ಇಟ್ಟು ಮೆರವಣಿಗೆ ಮಾಡುವಂಥದ್ದು. ಇದೇ ದಿನ ಆಚಾರ್ಯ ಮಧ್ವರು ಕೃಷ್ಣನನ್ನು ಪ್ರತಿಷ್ಠಾಪಿಸಿದರು ಅನ್ನುವಂಥ ನಂಬಿಕೆ ಕೂಡ ಇರುವಂಥದ್ದು. ಆ ದೃಷ್ಟಿಯಿಂದ ಇವತ್ತಿನ ಈ ಆಚರಣೆ ಬಹಳ ವಿಶೇಷತೆಯನ್ನು ಪಡ್ಕೊಳ್ತಾ ಇದೆ. ನಾವು ನೋಡ್ಬೋದು ಯಾವ ರೀತಿಯ ರಥೋತ್ಸವ ನಡೀತಾ ಇದೆ ಅನ್ನುವಂಥದ್ದು. ಈಗಾಗಲೇ 2 ರಥಗಳು ಬಂದು ನಿಂತಿವೆ. ಬ್ರಹ್ಮರಥ ಈಗ ಪ್ರದಕ್ಷಿಣಾಕಾರವಾಗಿ ಬಂದು ನಿಲ್ಲುವಂಥ ದೃಶ್ಯಾವಳಿಗಳನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಬಹಳ ಅದ್ದೂರಿಯಾದ ರಥೋತ್ಸವ. ಈ ಬಾರಿ ಮತ್ತು ವಿಶೇಷ ಅಂದರೆ ಶಿರೂರು ಮಠದ ಏನು ಪರ್ಯಾಯ ಮಹೋತ್ಸವ ನಡೀತಾ ಇದೆ, ಆ ಹಿನ್ನೆಲೆಯಲ್ಲಿ ಮತ್ತಷ್ಟು ವೈಭವವನ್ನು ನಾವು ಕಾಣಬಹುದಾಗಿದೆ. ಸದ್ಯ ನಡೀತಾ ಇರುವಂಥದ್ದು ಪುತ್ತಿಗೆ ಮಠದ ರಥೋತ್ಸವ. ಸೊ ಪುತ್ತಿಗೆ ಮಠದ ಪರ್ಯಾಯದ ಸಮಾರೋಪ ಸಂದರ್ಭದಲ್ಲಿ ನಡೀತಾ ಇರುವಂಥ ರಥೋತ್ಸವದ ದೃಶ್ಯಾವಳಿಗಳನ್ನು ನಾವಿಲ್ಲಿ ಗಮನಿಸಬಹುದು. ಸಾವಿರಾರು ಜನ ಬಂದಿರುವಂಥದ್ದು. ಇಡೀ ರಥಬೀದಿಗೆ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿರುವಂಥ ದೃಶ್ಯಾವಳಿಗಳನ್ನು ಕೂಡ ನಾವು ಗಮನಿಸಬಹುದು. ಬ್ರಹ್ಮರಥ ಬರ್ತಾ ಇದ್ದ ಹಾಗೆ ಆ 3 ರಥಗಳು ಸಮಾನಾಂತರವಾಗಿ ನಿಲ್ಲುವಂತಹ ದೃಶ್ಯ ಬಹಳ ಅಪರೂಪದ ಒಂದು ಚಿತ್ರಣವನ್ನು ಕೊಡುವಂಥದ್ದು. ಇದು ನಿಮಗೆ ಬೇರೆಲ್ಲೂ ದೇಶದ ಬೇರೆಲ್ಲೂ ಕಾಣಲಿಕ್ಕೆ ಸಿಗದ ಒಂದು ರಥೋತ್ಸವ ಅಂತಲೇ ಹೇಳಬೇಕು. ಉಡುಪಿಯ ಸಾಂಪ್ರದಾಯಿಕ ರಥೋತ್ಸವವಾಗಿ ಇದು ಬಹಳ ಜನಪ್ರಿಯತೆಯನ್ನು ಪಡೆದಿರುವಂಥದ್ದು. ಮತ್ತು ನಾಳೆಯ ದಿನ ಹಗಲು ಉತ್ಸವ ನಡೆಯುತ್ತೆ. ಈ ಮೂಲಕ ವಾರ್ಷಿಕ ರಥೋತ್ಸವ ಪ್ರತಿದಿನ ಉಡುಪಿಯಲ್ಲಿ ರಥೋತ್ಸವಗಳು ನಡೆಯುತ್ತೆ. ಮಳೆಗಾಲವನ್ನು ಹೊರತುಪಡಿಸಿದರೆ ಪ್ರತಿದಿನ ಒಂದಿಲ್ಲ ಒಂದು ರಥೋತ್ಸವಗಳಿರುತ್ತೆ. ಸಂಪ್ರದಾಯವನ್ನು ಕಾಣಬೇಕು ಅಂದರೆ ಇವತ್ತಿನ ಈ ರಥೋತ್ಸವಕ್ಕೆ ನಾವು ಸಾಕ್ಷಿ ಆಗಬೇಕು ಅನ್ನುವಂಥದ್ದು. ಸಾಕಷ್ಟು ಜನ ಇದನ್ನು ನೋಡುವಂಥವರು, ಚಿತ್ರವನ್ನು ಸೆರೆ ಹಿಡಿಯುವಂಥವ್ರು ಎಲ್ಲರೂ ಇದ್ದಾರೆ. ಮಾತನಾಡಿಸೋಣ. ಈ ಮೇಲಿನಿಂದ ನೋಡುವಂಥ ಈ ರಥೋತ್ಸವ ಎಷ್ಟು ನಿಮಗೆ ಕುತೂಹಲವನ್ನು ಹುಟ್ಟಿಸ್ತಾ ಇದೆ ಮತ್ತು ಈ ರಥೋತ್ಸವದ ವಿಶೇಷತೆ ಏನು? ಈ ಉಡುಪಿ ಅಂದರೆ ಉತ್ಸವದ ನಾಡು. ಈ ಪ್ರತಿ ದಿನ ಇಲ್ಲಿ ಉತ್ಸವ ನಡೀತಾ ಇರ್ತದೆ. ಅದರಲ್ಲಿ ಇವತ್ತು ಮಾತ್ರ 3 ರಥ ಚೂರ್ಣೋತ್ಸವ ಅಂತೇಳಿ 3 ರಥವನ್ನು ಕೂಡ ಎಳೆದು ಭಾಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಇಲ್ಲಿ ಸಾವಿರಾರು ಜನರು ಸೇರಿದ್ದಾರೆ. ಹಾಗೆ ನಾಳೆ ಬೆಳಿಗ್ಗೆ ಕೂಡ ಈ ರಥವನ್ನು ಕೂಡ ಎಳಿತಾರೆ. ಆದರೆ ಇವತ್ತಿನ 3 ರಥಕ್ಕೆ ಜಿಲ್ಲೆಯಾದ್ಯಂತ ಜನರು ಭಾಳ ಉತ್ಸುಕತೆಯಿಂದ ಬರ್ತಾರೆ. ಮತ್ತು ಉತ್ಸವ ಆದ ಕೂಡಲೇ ಕ್ರ್ಯಾಕರ್ ಶೋ ಎಲ್ಲ ಇದೆ. ಅಂತೂ ಜನರು ತುಂಬ ಇದನ್ನು ಎಂಜಾಯ್ ಮಾಡ್ತಾರೆ. ನಾವು ನೋಡ್ಬೋದು ಜನರಲ್ಲಿರುವ ಉತ್ಸಾಹ ಯಾವ ರೀತಿಯದ್ದು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಭಾಳ ವಿಶೇಷತೆ ಏನಪ್ಪ ಅಂದರೆ ಪುತ್ತಿಗೆಯ ಪರ್ಯಾಯ ಬಹಳ ಅದ್ದೂರಿಯಾಗಿ ಸಮಾಪನಗೊಳ್ತಾ ಇದೆ. ಇದೇ ಸಂದರ್ಭದಲ್ಲಿ ಅವರು ಕೃಷ್ಣನಿಗೆ ಪಾರ್ಥಸಾರಥಿ ರಥವನ್ನು ಕೂಡ ಸಮರ್ಪಿಸಿದ್ದಾರೆ. ಈ ಎಲ್ಲ ವಿಚಾರವನ್ನು ಇಟ್ಟುಕೊಂಡು ನೋಡಿದಾಗ ಈ ರಥೋತ್ಸವ ಒಟ್ಟು ಪುತ್ತಿಗೆ ಪರ್ಯಾಯದ ಬಹಳ ಹೈಲೈಟ್ ಆಗಿ ಗಮನ ಸೆಳೀತಾ ಇದೆ ಅನ್ನುವಂಥದ್ದು ಒಂದು. ಇದರ ಜೊತೆಗೆ ಇನ್ನೆರಡು ದಿನ ಬಿಟ್ಟು 7 ರಥಗಳ ರಥೋತ್ಸವ ಕೂಡ ಪುತ್ತಿಗೆ ಪರ್ಯಾಯದ ಸಮಾರೋಪದ ಸಂದರ್ಭದಲ್ಲಿ ನಡೆಯಲಿಕ್ಕಿದೆ. ಆಗಲೂ ಕೂಡ ಸಾವಿರಾರು ಜನ ಭಾಗವಹಿಸುವವರಿದ್ದಾರೆ. ಅದರ ಜೊತೆಗೆ ಈ ಬಾರಿ ಶಿರೂರು ಪರ್ಯಾಯ ಕೂಡ ಕಳೆಗಡ್ತಾ ಇದೆ. ಒಟ್ಟಾರೆ ಉಡುಪಿಯಲ್ಲಿ ಭಕ್ತರಿಗೆ ಒಂದು ಸಂಭ್ರಮದ ವಾತಾವರಣ ಕಂಡು ಬರ್ತಾ ಇದೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.